ಕುಡಿಯುವ ನೀರಿಗಾಗಿ ಕೇಂದ್ರ ಸರ್ಕಾರ ಅಮೃತ ಯೋಜನೆಯಾದ ಜಲಜೀವನ್ ಮಿಷನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದೆ. ಮಾಜಿ ಶಾಸಕ ಪಿ ರಾಜೀವ್ ಅವರ ಅವಧಿಯಲ್ಲಿ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣಕ್ಕೆ ಜಲಜೀವನ್ ಮಿಷನ್ ಎಂಬ ಹೆಸರಿನಲ್ಲಿ ವರ್ಷಗಳ ಹಿಂದೆಯೇ ಕುಡಿಯುವ ನೀರಿಗಾಗಿ ಸುಮಾರು 86 ಕೋಟಿ ಅನುದಾನ ಮಂಜೂರಾಗಿತ್ತು. ಮಂಜೂರಾದ 1.5 ವರ್ಷಗಳ ನಂತರವೂ ಕಾಮಗಾರಿ ಇನ್ನೂ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಯೋಜನೆಯ ಹೆಸರಿನಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನು ಅಗೆಯಲಾಗುತ್ತಿದೆ. ಕಾಂಕ್ರೀಟ್ ರಸ್ತೆಗಳು ಮತ್ತು ಫೇವರ್ಸ್ಗಳನ್ನು ಒಡೆದು ಹಾಕಿ ತೆಗೆದ ಮಣ್ಣು ಮತ್ತು ಗರಸನ್ನ ಸರಿಯಾಗಿ ಸಮತಟ್ಟು ಮಾಡದೆ ಹಾಗೆಯೇ ಬಿಟ್ಟು ಹೋಗಲಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ನಿತ್ಯ ಸಂಚಾರದಲ್ಲಿ ತೀವ್ರ ತೊಂದರೆ ಆಗ್ತಾ ಇದೆ. ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಈ ರೀತಿ ಬೇಕಾಬಿಟ್ಟಿ ನಿರ್ವಹಿಸುತ್ತಿರುವವರು ಯಾರು ಎಂಬ ಪ್ರಶ್ನೆ ಎದ್ದಿದೆ. ಈ ಕುರಿತು ಮುಗಳಖೋಡ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ, ನಾವು ಎಷ್ಟೇ ಹೇಳಿದ್ರು ಕಾಮಗಾರಿ ಮಾಡೋರು ನಮಗೆ ಭೇಟಿ ಆಗ್ತಾ ಇಲ್ಲ, ನಾವೇನ್ ಮಾಡೋಣ, ನೀವೇ ಹಿರಿಯರು ಸೇರಿ ಬಗೆಹರಿಸ್ಕೊಳ್ಳಿ ಅಂತ ಅರ್ಥವಿಲ್ಲದ ಉತ್ತರ ನೀಡ್ತಾ ಇದ್ದಾರೆ. ಸರ್, ಇದು ಜೆ.ಜಿ.ಎಂ ಕಾಮಗಾರಿ ರೀ, ಅಸ್ತವ್ಯಸ್ತ ಆಗ್ತೈತಿಲ್ಲ ಸರ್. ನೀವು ಹೇಳಕ್ರಿ ಹಿರಿಯರಾಗಿ ಓರಿ ನೀವು ಅದಕ್ಕೆ ಹೇಳ್ರಿ ಹಿರಿಯರಾಗಿರಿ. ಅಲ್ಲ, ಕೇಳೋದಾದ ಸರ್, ಸರ್ಕಾರಿ ಕೆಲಸ ರೀ, ಒಂದು ಕಾಂಟ್ರಾಕ್ಟ್ ಥ್ರೂ ಸರ್ಕಾರಿ, ಅದು ಕೇಂದ್ರ ಸರ್ಕಾರದ ಯೋಜನೆ ರೀ. ಇಷ್ಟು ಕೇರ್ಲೆಸ್ ಅಂದ್ರೆ ಹೆಂಗ್ರಿ ಸರ್? ಅದ ರೀ, ನಮ್ಗೆ ಬಂದು ಭೇಟಿ ಆಗಂತ್ರು ಆಗ್ಬೇಡ್ರಿ ಅವ್ರು. ಅಂದ್ರೆ ನಿಮ್ಮನ್ನು ಮೀರಿದಾರ ಸರ್ ಅವ್ರು? ಇಲ್ರಿ, ಈಗ 15 ಹೇಳಕತ್ರಿ ಸರ್. ಸರ್ಕಾರಕ್ಕೆ ತನ್ನದೇ ಆದಂಥ ನಿಯಮಗಳು, ಚೌಕಟ್ಟುಗಳು ಇರ್ತಾವೆ ಸರ್. ಒಂದು ಯೋಜನೆ ಬಿಡುಗಡೆ ಆಗೈತೆ ಅಂದ್ರೆ ಇರ್ತಾವ ಸರ್. ಅವ್ರಿಗೆ ಬಾಂದ್ರಿ ಬರಕ್ರಿ. ಅವ್ರು ಬರ್ಲಿಕ್ಕಂದ್ರೆ ನೀವು ಏನಾರು ಕ್ರಮ ಕೈಗೊಳ್ಬೇಕ್ರಿ. ಯಾಕ್ರಿ ಸರ್ ಅವ್ರ ಮೇಲೆ ಅಷ್ಟಿದ ನೀವು ನಿಮ್ಮ ಕೆಲಸ ಮಾಡ್ಬೇಕ್ರಿ, ಅಲ್ಲಿ ನೋಡ್ಬೇಕ್ರಿ, ವಿಸಿಟ್ ಮಾಡ್ಬೇಕು, ಸ್ಥಳ ಪರಿಶೀಲನೆ ಮಾಡ್ಬೇಕು ನೋಡ್ರಿ. ಈಗ ಪೈಲೆದವ್ರು ಎಲ್ಲ ಮಾಡಿ ಅದನ್ನ ಕೆಲಸ ಪ್ರೋಗ್ರೆಸ್ ಇರ್ತಾರ್ರಿ. ಹಾಂ ಹೇಳ್ರಿ, ಈಗ ನಾವು ಬಂದ ಒಂದು 1.5 ತಿಂಗಳ ನಮ್ಗೆ ಸನಿಕ ಅವ್ರ ಬಡ್ಡೆ ಇಲ್ಲ ರೀ. ಅವ್ರ ಬಂದಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೋದು ಸರ್? ಅವ್ರು ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು? ಈಗ ನಮ್ ಕಡೆ ಏನ್ ಲೆಟರ್ ಕೊಡ್ತಾರಲ್ಲ ಅವಾಗ ಅಲ್ಲಿ ತನಕ ಸಾರ್ವಜನಿಕರ ಹಂಗ ಅನುಭವಿಸ್ತಾ ಇರ್ಬೇಕನ್ರಿ. ಬಂದಿಲ್ಲ ರೀ, ನಿಮ್ಮ ಎದುರಿಗೆ ಈಗ ಬಂದೈತಿ, ನೀವು ಹೇಳ್ರಲ್ಲ ಒಂದ್ ಸ್ವಲ್ಪ. ಅಲ್ಲ, ನಮ್ಮ ಎದುರಿಗೆ ಬಂದಾರ ಸರ್. ಕಳೆದ ಒಂದು ವರ್ಷ ಮ್ಯಾಲಿಂದನೂ ಈಗಿಂದನೂ ಈ ಸಮಸ್ಯೆ ಐತ್ರಿ. ಮತ್ತೆ ಇದ್ರ ಬದಲು ವಾರ್ಡ್ ಮೆಂಬರ್ಗಳು ಮೌನದಾರು, ಅಧಿಕಾರಿಗಳು ಹಿಂಗ್ರಿ. ಕಾಂಟ್ರಾಕ್ಟ್ ಯಾರನ್ನು ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕು ಸರ್? ಆಯ್ತು, ಬಂದು ಒಂದು ಅರ್ಜಿ ಕೊಡ್ಬೇಕ್ರಿ ಸರ್? ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ. ಆ ದಾಖಲೆಗಳನ್ನು ಕಲೆ ಮಾಡಿಕೆಸಿಂದ ಅದು ಆಗಿದ್ದೇ ನಿಜ. ಆದ್ರೆ ಅವ್ರ ವಿರುದ್ಧನೂ ಕಠಿಣ ಕ್ರಮಕ್ಕೆ ನಾವು ಆಗ್ರಹನೂ ಮಾಡ್ತೀವಿ. ಬಟ್ ಇದು ಯಾರ ಜವಾಬ್ದಾರಿ ಇತ್ತ? ಸ್ಥಳೀಯವಾಗಿ ಶಾಸಕರಾಗಿ ಅವಾಗ ಈ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಅನ್ಸ್ಕೊಂಡವ್ರು ಏನು ಮಾಡ್ತಾ ಇದಾರೆ ಅಂತ ನಮ್ಗೆ ಯಕ್ಷ ಪ್ರಶ್ನೆ ಆಗೈತಿ. ಯಾಕಂತಂದ್ರೆ ನಮ್ಮಲ್ಲಿ 23 ವಾರ್ಡ್ದ ಸದಸ್ಯರು ಏನ್ ಮಾಡತ್ತಾರ? ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರು ಹೊಂದಾಣಿಕೆ ಆಡಳಿತ ಮಾಡಾಕ್ತಾರೇನೋ ಅನಿಸ್ತೈತಿ ನೋಡ್ರಿ. ಅವ್ರು ಹೊಂದಾಣಿಕೆ ಆಡಳಿತ ಮಾಡ್ಲಿ, ಬೇಕಾದ್ರೆ ಬಿಡ್ಲಿ, ಊರ ಅಭಿವೃದ್ಧಿಗೆ ಏನ್ ಬೇಕಾದ್ ಮಾಡ್ಲಿ ಅವ್ರ. ಆದ್ರೆ ಊರ ಅಭಿವೃದ್ಧಿ ಬಿಟ್ಟು ಊರು ಹಾಳಾಗತ್ತೈತ್ರಲ್ಲ, ಇದಕ್ಕೆ ಏನ್ ಅನ್ಬೇಕ? ಬಿಜೆಪಿ ಹಾಗೂ ಕಾಂಗ್ರೆಸ್ ಪುರಸಭೆ ಸದಸ್ಯರ ಹೊಂದಾಣಿಕೆಯ ದುರಾಡಳಿತಕ್ಕೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಗಾಗಿ ಈ ಯೋಜನೆಯನ್ನ ಮಂಜೂರು ಮಾಡಿಸಿದಂತಹ ಮಾಜಿ ಶಾಸಕ ಪಿ ರಾಜೀವ್ ಹಾಗೂ ಹಾಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರಾದರೂ ಗಮನ ಹರಿಸಬೇಕಿತ್ತು ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಚಿದಾನಂದ್ ಎಂ ಐಹೊಳೆ, ಪಬ್ಲಿಕ್ ನೆಕ್ಸ್ಟ್, ರಾಯಬಾಗ.